ದತ್ತಾತ್ರೇಯರು ಅವತರಿಸಿದ್ದು 3 ದೇವತೆಗಳಿಂದ ಅಂತ ಹೇಳಿದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ ಸ್ವರೂಪದಲ್ಲಿ. ಅಂಥ ಒಂದು ಸ್ವರೂಪವಾದಂಥ ಮಹೇಶ್ವರನನ್ನು ಇವತ್ತು ನಾವು ದರ್ಶನ ಮಾಡಬೇಕಾಗಿದೆ. ಆತನನ್ನು ಗಂಗಾಧರ ಅಂತ ಪೂಜಿಸುವಂಥ ಒಂದು ದಿವ್ಯ ದೇವಸ್ಥಾನ ಇದೆ. ಅದರ ದರ್ಶನಕ್ಕೆ ನಾವೀಗ ತೆರಳೋಣ. ಇದು ಬೀದರ್ ನಗರದಲ್ಲೇ ಇರುವಂಥ ಗಂಗಾಧರನ ಸನ್ನಿಧಿ. ಈ ಗಂಗಾಧರನಿಗೆ ನಿತ್ಯವೂ ನೆರವೇರುತ್ತದೆ ರುದ್ರಾಭಿಷೇಕ. ನಮೋ ಹಿರಣ್ಯಭಾವೇ ಸೇನಾನ್ಯೇ ದಿಶಾಂಚ ಪತಯೇ ನಮೋ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯಃ ಪಶೂನಾಂ ಪತಯೇ ನಮೋ ನಮಃ ಸಸ್ಪಿಂಜರಾಯ ತ್ರಿಶೀಮತೆ ಪತೀನಾಂ ಪತಯೇ ನಮೋ ನಮೋ ಬಭ್ರುಷೇ ವ್ಯಾಧಿನೇನ್ನಾನಾಂ ಪತಯೇ ನಮೋ ನಮೋ ಹರಿಕೇಶಾಯೋಪವೀತಿನೇ ಪುಷ್ಟಾನಾಂ ಪತಯೇ ನಮೋ ನಮೋ ಭವಸ್ಯೇತ್ಯೈ ಜಗತಾಂ ಪತಯೇ ನಮೋ ನಮೋ ರುದ್ರಾಯ ತಥಾ ವಿನೇಕ್ಷೇತ್ರಾಣಾಂ ಪತಯೇ ನಮೋ ನಮಃ ಸೂತಾಯ ಹಂತ್ಯಾಯ ವನಾನಾಂ ಪತಯೇ ನಮೋ ನಮೋ ರೋಹಿತಾಯ ಸ್ಥಪತಯೇ ವೃಕ್ಷಾಣಾಂ ಪತಯೇ ನಮೋ ನಮೋ ಮಂತ್ರಿಣೇ ವಾಣಿಜಾಯ ಕಕ್ಷಾಣಾಂ ಪತಯೇ ನಮೋ ನಮೋ ಭುವಂತಯೇ ವಾರಿವಸ್ರುತಾಯ ಔಷಧೀನಾಂ ಪತಯೇ ನಮೋ ನಮಃ ಉಚ್ಚೈರೋಷಾಯ ಕ್ರಂದಯತೆ ಪತ್ತೀನಾಂ ಪತಯೇ ನಮೋ ನಮಃ ಕೃತ್ಸ್ನಭೀತಾಯ ಧಾವತೆ ಸತ್ವನಾಂ ಪತಯೇ ನಮಃ. ಪರ್ವಕಾಲಗಳಂತೂ ಶಿವನಿಗೆ ವೈಭವದ ಆರಾಧನೆ. ರುದ್ರಂ ಪಶುಪತಿಂ ಸ್ಥಾನುಂ ನೀಲಕಂಠಂ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ ನೀಲಕಂಠಂ ಕಾಲಮೂರ್ತಿಂ ಕಾಲಜ್ಞಂ ಕಾಲನಾಶನಂ ನಮಾಮಿ ಶಿರಸಾ ದೇವಂ ಕಿಂ ನೋ ಮೃತ್ಯು ಕರಿಷ್ಯತಿ ನಮಃ ಶಿವಾಯ ಸಾಂಬಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಯೋಗೀನಾಂ ಪತಯೇ ನಮಃ. ವಿಧಿವತ್ತಾಗಿ ರುದ್ರಾಭಿಷೇಕ ದಿನ ಬೆಳಗ್ಗೆ ನಡೀತಾ ಇದೆ. ಜನ ತುಂಬ ಶ್ರದ್ಧೆಯಿಂದ ಇಲ್ಲಿ ತಮ್ಮ ಭಕ್ತಿಯನ್ನು ತೋರಿಸ್ಕೊಂಡು ಪ್ರತಿದಿನ ರುದ್ರಾಭಿಷೇಕಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಕಾರ್ತಿಕ್ ಮಾಸದಲ್ಲಿ 1 ತಿಂಗಳ ಪೂರ್ತಿ ದೀಪೋತ್ಸವ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಅದ್ರ ಜೊತೆಗೆ ಮಕ್ಕಳು ಸ್ಕೂಲಿಗೆ ಹೋಗೋಕ್ಕಿಂತ ಮೊದಲು ಏನು ಮಾಡ್ತೇವೆ ಅಂದರೆ ಅವ್ರ ಶಾರದಾ ಪೂಜೆ ಮಾಡಿ ಮಕ್ಕಳಿಗೆ ಒಂದು ಸರಸ್ವತಿ ಆಶೀರ್ವಾದ ಕೊಟ್ಟು ಅವ್ರನ್ನ ಸ್ಕೂಲಿಗೆ ಕಳಿಸುವಂಥ ಒಂದು ಪದ್ಧತಿಯನ್ನು ನಾವಿಲ್ಲಿ ಹಾಕ್ಕೊಂಡಿದ್ದೇವೆ. ನಾಗೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಮಂದಾಕಿನಿ ಸಲಿಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ಮಂದಾರ ಪುಷ್ಪ ಬಹು ಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರಾಯ ನಮಃ ಶಿವಾಯ. ಸ್ಥಳೀಯ ಸುಮಂಗಲೆಯರೆಲ್ಲ ಈ ಶಿವನ ಆರಾಧನೆಯಲ್ಲಿ ತೊಡಗುತ್ತಾರೆ.
चन्द्रशेखर 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 पाहि मां चन्द्रशेखर 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 रक्ष मां चन्द्रशेखर 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 पाहि मां चन्द्रशेखर 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 रक्ष माम् रत्नसानुशरासनं रजताद्रिशृङ्गनिकेतनं सिञ्जिनीकृतपन्नगेश्वरमच्युतानलसायकं क्षिप्रदग्धपुरत्रयं त्रिदशालयैरभिवन्दितं चन्द्रशेखरमाश्रये मम किं करिष्यति वै यमः ಮಾಣಿಕ್ಯನಗರದ ಮಾಣಿಕ್ಯ ಪ್ರಭುಗಳು ಗುರುವಾಗಿ ಗೋಚರಿಸಿದರೆ ಗುರುವಿಗೆ ಗುರುವಾಗಿರುವಾತ ಸಾಕ್ಷಾತ್ ಪರಶಿವ. ಈ ಎರಡೂ ಕ್ಷೇತ್ರಗಳ ದರ್ಶನವೇ ಪರಮ ಪುಣ್ಯತಮ. ಇದು ದತ್ತಾತ್ರೇಯರ ಅವತಾರ ಎನಿಸಿದ ಮಾಣಿಕ್ಯ ಪ್ರಭುಗಳು ನೆಲೆಸಿದ್ದ ಸ್ಥಳ. ನಾ ಗುರೋರ್ ಅಧಿಕಂ ಅಂತಾರೆ, ಗುರುವಿಗಿಂತ ಅಧಿಕ ಯಾರೂ ಇಲ್ಲ ಅಂತ. ಗುರುವನ್ನ ತ್ರಿಮೂರ್ತಿಗಳ ಸ್ಥಾನದಲ್ಲಿ ಆ ರೂಪದಲ್ಲಿ ಭಾವಿಸುವಂತಹ ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ಇನ್ನೊಂದು ಗುಡಿಯ ದರ್ಶನದೊಂದಿಗೆ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.